ಎಲ್ಲ ಒಂದು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. 7ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಏಪ್ರಿಲ್ 4ರಂದು ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಜ್ಞಾನ ವಿಷಯದ ಬೋರ್ಡರ್ ಬಿಟ್ಟಿರುವ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ವೆರಿ ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು SA2 ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟಿಲ್ಲದೆ ಪ್ರಶ್ನೆ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡೋಗಿ. ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಈ ಒಂದು ಕ್ವಶನ್ ಪೇಪರು. ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಒಂದ್ಸಲ ಓದ್ಕೊಂಡೋಗಿ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಕೊನೆವರೆಗೆ ನೋಡಿ, ಸಂಪೂರ್ಣ ಉತ್ತರನೂ ಕೊಡ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಇದೇ ನಿಮಗೆ ನಿಮ್ಮೊಂದು 7ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ನಿಮಗೆ ಸಿಗ್ತವೆ. ಮಾಡ್ತೀರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಯಾರ ಮ್ಯಾಗೆ 7th ಅವ್ರಿಗೂ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಇದು ನಿಮ್ಮ ಮಾಡಲ್ ಕ್ವಶನ್ ಪೇಪರು. ಈ ಒಂದು ಕ್ವಶನ್ ಪೇಪರ್ ಮುಂಚೆ ನಾವು ವೇಟೇಜ್ ನೋಡ್ಕೊಂಬರೋಣ. ಘಟಕ ಅವರು ಅಂಕಂಚಕ್ಕೆ ಅದೇ ಪ್ರಕಾರ ಓದ್ಕೊಳ್ಳಿ. ನೀವು ಅದೇ ಪ್ರಕಾರ ಓದ್ಕೊಳ್ಳಿ. ನಿಮ್ಮ SA2ನ ಕ್ವಶನ್ ಪೇಪರು ಇದೇ ಪ್ರಕಾರ ಬರ್ತದೆ. ಘಟಕ ಅವರು ಅಂಕಂಚಕ್ಕೆ, ಘಟಕದ ಹೆಸರು, ಪ್ರಶ್ನೆ ಸಂಖ್ಯೆ, ಅಂಕಗಳು, ಶೇಕಡ, ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಈ ಒಂದು ಘಟಕದಿಂದ 3 ಪ್ರಶ್ನೆ ಕೇಳ್ತಾರೆ, 5 ಅಂಕಗಳು. ಅರ್ಥ ಆಯ್ತಾ? ಆಮೇಲೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ 3 ಪ್ರಶ್ನೆಗಳು, 6 ಅಂಕ. ಚಲನೆ ಮತ್ತು ಕಾಲ 4 ಪ್ರಶ್ನೆ, 6 ಅಂಕ. ಇದೇ ರೀತಿ ಎಲ್ಲ 5 ಓದ್ಕೊಳ್ಳಿ. ಇದೇ ಪ್ರಕಾರ ನಿಮ್ಮ ಒಂದು SA2 ಪರೀಕ್ಷೆಯ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಇರ್ತದೆ. ಇನ್ನು ಗರಿಷ್ಠ ಅಂಕಗಳು 40, ಸಮಯ 1 ಗಂಟೆ 30 ನಿಮಿಷ. ಒಂದೇ ಮೇಲೆ ನಿಮಗೆ 4 ಬಹುಆಯ್ಕೆ ಕ್ವಶನ್ ಇರ್ತವೆ. ಬಹುಆಯ್ಕೆ ಅಂದರೆ ಮಲ್ಟಿಪಲ್ ಕ್ವಶನ್ಗಳು 4 ಇರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ. ಎಲ್ಲ ಗೊತ್ತೇನೆ. ಒಂದೇ ಕ್ವಶನ್ನು, ನಾಡಿ ಮಿಡಿತವನ್ನು ವ್ಯಕ್ತಪಡಿಸುವ ದರವೇ ಏನಾಗ್ಬೋದು? ಒಂದೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ A, ಆಪ್ಷನ್ B, ಆಪ್ಷನ್ C, ಆಪ್ಷನ್ D. ಯಾವುದಾಗ್ಬೋದು? ಒಂದೇ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ A, ನಾಡಿ ಮಿಡಿತದ ದರ. ಇನ್ನು ಪ್ರಶ್ನೆ 2, ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಒಂದು ವಸ್ತು A ಬಿಂದುವಿನಿಂದ ಆರಂಭಿಸಿ ಪುನಃ A ಬಿಂದುವಿಗೆ ಮರಳಿದರೆ ಅದರ ಚಲಿಸಿದ ದೂರ ಕೇಳಿದರೆ ಆಪ್ಷನ್ A 5r², ಆಪ್ಷನ್ B 2πr, ಆಪ್ಷನ್ C 5rd, ಆಪ್ಷನ್ 4 D ಆಗಬೇಕದು, D 5. ಯಾವುದಾಗ್ಬೋದು ಉತ್ತರ? ಎರಡನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ B 2πr ಸರಿಯಾದ ಉತ್ತರ. ಅಬ್ಸರ್ವ್ ಮಾಡ್ಬೋದು ಕ್ವಶನ್, ನೀವು ನೋಡ್ಕೊಳ್ಳಿ. ಅದಾದ ನಂತರ ಕ್ವಶನ್ ನಂಬರ್ 3, 3ನೇ ಕ್ವಶನ್ನು. ಈ ಚಿತ್ರದಲ್ಲಿ ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ನಂತೆ ಯಾವ ವಸ್ತುವನ್ನು ಬಳಸಲಾಗಿದೆ? ಚಿತ್ರ ಗಮನಿಸಿ. ಅಲ್ಲಿ ಸ್ವಿಚ್ನಂತೆ ಯಾವ ವಸ್ತುವನ್ನು ಬಳಸಿದ್ದಾರೆ ಅಂತ, ಸ್ವಿಚ್ ಆಗಿ ಯಾವ ವಸ್ತುವನ್ನು ಬಳಸಿದ್ದಾರೆ ಕಾಣ್ತಿದೆ ಚಿತ್ರ. ಅಲ್ಲಿ ಬ್ಯಾಟ್ರಿ ಇದೆ, ಶೆಲ್ ಇದೆ, ಬ್ಯಾಟ್ರಿ ಇದೆ, ಮತ್ತು ಸ್ವಿಚ್ ಕೊಟ್ಟಿದ್ದಾರೆ. ಬ್ಯಾಟ್ರಿ, ಬಲ್ಬ್, ಬೀಗದ ಕೀ, ವಿದ್ಯುತ್. ಯಾವುದಾಗ್ಬೋದು ಸರಿಯಾದ ಉತ್ತರ? 3ನೇ ಕ್ವಶನ್ಗೆ C, ಬೀಗದ ಕೀ ಸರಿಯಾದ ಉತ್ತರ. ಬೀಗದ ಕೀ ಇದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಚಿತ್ರದಲ್ಲಿ ಬೀಗದ ಕೀಯನ್ನು ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ, ಇದು ಬೀಗದ ಕೀ. ಓಕೆ, ಕೇಳ್ತಾರೆ ಒಂದು ಕ್ವಶನ್, ನೋಡ್ಕೊಂಡಿರಿ. ಇನ್ನು 4ನೇದು, ಸೂಕ್ಷ್ಮದರ್ಶಕಗಳಲ್ಲಿ ಬಳಸುವ ಮಸೂರ. ಯಾವ ಮಸೂರನ್ನು ಬಳಸ್ತಾರೆ ಸೂಕ್ಷ್ಮದರ್ಶಕಗಳಲ್ಲಿ? 4ನೇ ಕ್ವಶನ್ಗೆ ಆನ್ಸರು ಆಪ್ಷನ್ D, P ಮಸೂರ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 5, ಖಾಲಿ ಬಿಟ್ಟಿರುವ ಜಾಗಗಳನ್ನು ಸರಿಯಾದ ಉತ್ತರಗಳನ್ನು ಭರ್ತಿ ಮಾಡಿ. ಇವೇನು ಬಿಟ್ಟ ಸ್ಥಳ ಪ್ರಶ್ನೆಗಳು 4 ಇರ್ತವೆ. ಟೋಟಲ್ ಆಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ನೋಡೋಣ. 1ನೇ ಕ್ವಶನ್ ನೋಡಿ, ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಪಕ್ಷಿಗಳು ಹಾಗೂ ಗಾಳಿಗಳಿಂದ ಡ್ಯಾಶ್ ಪ್ರಸರಣವಾಗುತ್ತದೆ. 1ನೇ ಕ್ವಶನ್ಗೆ ಆನ್ಸರ್ ಏನಾಗ್ಬೋದು ಗೆಸ್ ಮಾಡಿ. ಇದು ಬೀಜ ಸರಿಯಾದ ಉತ್ತರ, ಬೀಜ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು, ಸಮಯವನ್ನು ಅಳೆಯುವ SI ಏಕಮಾನ. ಯಾವುದಾಗ್ಬೋದು? ಸಮಯವನ್ನು ಅಳೆಯುವ SI ಏಕಮಾನ, ಟೈಮನ್ನು ಅಳೆಯುವುದು ಯಾವ ಏಕಮಾನ ಇರಬಹುದು? ಸೆಕೆಂಡ್ ಸರಿಯಾದ ಉತ್ತರ. ಸೆಕೆಂಡಲ್ಲಿ ನಾವು ಅಳಿತೀವಿ ಸಮಯವನ್ನು, SI ಏಕಮಾನ ಅಂತ ಕರಿತಾರೆ ಅದನ್ನ. ಇನ್ನು 3ನೇದು, ಕಾಡುಗಳು ಡ್ಯಾಶ್ನ ಸವೆತವನ್ನು ತಡೆಗಟ್ಟುತ್ತವೆ. ಡ್ಯಾಶ್ನ ಸವೆತ ಕೊಟ್ಟಿದ್ದಾರೆ, ಏನಿರ್ಬೋದು?
ಮಣ್ಣಿನ ಸವೆತವನ್ನು ತಡೆಗಟ್ಟುತ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ವಿಶ್ವ ಜಲ ದಿನವನ್ನು ಡ್ಯಾಶ್ ಎಂದು ಆಚರಿಸುತ್ತೇವೆ. ಯಾವ ದಿನದಂದು ನಾವು ಆಚರಣೆ ಮಾಡ್ತೀವಿ? ಜಲ ದಿನವನ್ನು. ನೋಡ್ಕೊಳ್ಳಿ ಉತ್ತರವನ್ನು. ಮಾರ್ಚ್ 22ರಂದು ನಾವು ಆಚರಿಸ್ತೀವಿ. ಮಾರ್ಚ್ 22 ಈಗಾಗಲೇ ಮುಗಿದು ಹೋಗಿದೆ. ಮಾರ್ಚ್ 22ರಂದು ಇತ್ತು. ಇನ್ನು ನೆಕ್ಸ್ಟು 3ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇವೇನು? 1 ಅಂಕದ ಪ್ರಶ್ನೆಗಳು 4 ಇರ್ತವೆ. ಒಳಗೆ 4 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 1ನೇ ಕ್ವಶನು, ಹೂವಿನ ಗಂಡು ಸಂತಾನೋತ್ಪತ್ತಿ ಭಾಗ ಯಾವುದು? ಗಂಡು ಸಂತಾನೋತ್ಪತ್ತಿ ಭಾಗ ಕೇಳಿದರೆ ಆನ್ಸರ್ ನೋಡೋಣ. 3ನೇ ಮೇನು, ಕೇಸರ ಸೆರೆಯುತ್ತರ. ಕೇಸರ ಸ್ಟೇಮನ್ ಅಂತ ಕರೀತಾರೆ, ಕೇಸರ. ಇನ್ನು 2ನೇ ಕ್ವಶನ್ನು, ಬೆಳಕಿನ ಮೂಲೆ ಯಾವುದು? ಬೆಳಕಿನ ಮೂಲೆ ಯಾವುದು? ಸೂರ್ಯ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ನು, ನಾವು ತ್ಯಾಜ್ಯಗಳನ್ನು ಜಲಮೂಲಗಳಿಗೆ ಎಸೆದರೆ ಏನಾಗುತ್ತದೆ? ಏನಾಗ್ಬೋದು? ನಾವು ನದಿಗಳಿಗೆ, ಕೆರೆಗಳಿಗೆಲ್ಲ ಎಸಿತೀವಲ್ವ, ಅದರಿಂದ ಏನಾಗ್ತದೆ ಅಂತ ಕೇಳಿದ್ದಾರೆ. ಏನಾಗ್ಬೋದು? ನಿಮ್ಮ ಅನಿಸಿಕೆ ಪ್ರಕಾರ ನಿಮ್ಮ ಉತ್ತರ ಏನಿದೆ? ನಿಮಗೆಲ್ಲ ಗೊತ್ತಿದೆ, ಸರಿಯಾದ ಉತ್ತರ ಜಲಮಾಲಿನ್ಯ ಉಂಟಾಗುತ್ತದೆ, ಪೊಲ್ಯೂಷನ್ ಆಗ್ತದೆ. ಮತ್ತೇನಾಗ್ತದೆ? ಅದಾದಮೇಲೆ ಮರಗಳಿಂದ ದೊರೆಯುವ ಒಂದು ಉತ್ಪನ್ನವನ್ನು ತಿಳಿಸಿ. ತುಂಬಾ ಉತ್ಪನ್ನ ಸಿಗ್ತವೆ. ಫಾರ್ ಎಕ್ಸಾಂಪಲು ಇಲ್ಲಿ ಉತ್ತರ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಮರಗಳಿಂದ ದೊರೆಯುವ ಒಂದು ಉತ್ಪನ್ನ ನೀವೆಲ್ಲ ಕಲ್ತಿದ್ದೀರ ಈಗಾಗಲೇ, ಅವೇ ಕ್ವಶನ್ಸು. ಏನು ಮರದ ಸಾಮಗ್ರಿ ಯಾವ್ದು ಬರ್ತಾವೆ ನೋಡಿ. ಮರದ ಸಾಮಗ್ರಿ ಆಗಿರ್ಬೋದು, ಹಣ್ಣು, ಔಷಧಿ ಇತ್ಯಾದಿ ಸಿಗ್ತವೆ. ಒಂದನ್ನು ಇರಬೇಕು. ಅದಾದಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ಅಂಕದಲ್ಲಿ ಉತ್ತರಿಸಿ. ಅಂದರೆ ಏನು? 2 ಅಂಕದ ಪ್ರಶ್ನೆಗಳು 10 ಇರ್ತವೆ. 20 ಅಂಕ, ಪ್ರತಿ ಪ್ರಶ್ನೆಗೂ 2 ಅಂಕ. 1ನೇ ಕ್ವಶನ್ ನೋಡಿ, ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸ ಕೊಟ್ಟಿರ್ತೀನಿ, ನೋಡ್ಕೋಬೋದು ನೀವು. ನೋಡಿ, ಅಪಧಮನಿ ಮತ್ತು ಅಭಿಧಮನಿ ವ್ಯತ್ಯಾಸ. ಅಪಧಮನಿಗಳು ರಕ್ತವನ್ನು ಹೃದಯದಿಂದ ಹೊರಗೆ ಸಾಗಿಸುತ್ತವೆ. ಅಭಿಧಮನಿಗಳು ರಕ್ತವನ್ನು ಹೃದಯದ ಕಡೆಗೆ ತರುತ್ತವೆ. ಅಪಧಮನಿಗಳ ಗೋಡೆ ದಪ್ಪವಾಗಿರುತ್ತದೆ, ಅಭಿಧಮನಿಗಳ ಗೋಡೆ ತೆಳಗಿರುತ್ತದೆ. ಕನಿಷ್ಠ 2 ಅಂಶಗಳನ್ನು ಬರೀಬೇಕಾಗಿರ್ತದೆ. ಅದಾದ ನಂತರ 2ನೇದು, ಮಾನವನ ವಿಸರ್ಜನಾಂಗ ವ್ಯೂಹವು ಒಳಗೊಂಡಿರುವ ಭಾಗಗಳವು? 2ನೇ ಕ್ವಶನ್ಗೆ ಆನ್ಸರು ನೋಡಿ. ಮೂತ್ರಪಿಂಡಗಳು, ಮೂತ್ರನಾಳಗಳು, ಮೂತ್ರಾಶಯ, ಮೂತ್ರದ್ವಾರ ಅಂದರೆ ಯುರಿತ್ರ ಅಂತ ಕರೀತಾರೆ. ಕನಿಷ್ಠ 4 ಅಂಶನ ಉತ್ತರಿಸಬೇಕಾಗ್ತದೆ ನೀವು. ಅದಾದ ನಂತರ 3ನೇ ಕ್ವಶನ್ನು, ಸಮರೂಪದ ಚಲನೆಯ ಪ್ರಯಾಸವಿಲ್ಲದ ಚಲನೆ ಎನ್ನುತ್ತಾರೆ, ಏಕೆ? 3ನೇ ಕ್ವಶನ್ ಆನ್ಸರ್ ನೋಡಿ. ಸಮರೂಪದ ಚಲನೆ ಸಮಾನ ಸಮಯಾಂತರದಲ್ಲಿ ಸಮಾನ ದೂರವನ್ನು ಕ್ರಮಿಸಿದರೆ ಅದನ್ನು ಸಮರೂಪದ ಚಲನೆ ಎನ್ನುತ್ತಾರೆ. ಇದರಲ್ಲಿ ವೇಗ ಸ್ಥಿರವಾಗಿರೋದ್ರಿಂದ ಹೆಚ್ಚು ಪ್ರಯಾಸ ಆಗುವುದಿಲ್ಲ. ಪ್ರಶ್ನೆ 4, ಒಂದು ಸೈಕಲ್ 20 ನಿಮಿಷಗಳಲ್ಲಿ 5 ಕಿಲೋಮೀಟರ್ ದೂರ ಚಲಿಸುತ್ತದೆ. ಸರಾಸರಿ ಜೀವ ಎಷ್ಟು? ಸರಾಸರಿ ಜೀವನ ನಾವು ಲೆಕ್ಕಾಚಾರ ಮಾಡಬೇಕಾಗಿರ್ತದೆ. 4ನೇ ಕ್ವಶನು ತುಂಬಾ ಈಸಿ ಇದೆ, ಅಷ್ಟೊಂದು ಟಫ್ ಇಲ್ಲ. ನೋಡೋಣ ಉತ್ತರವನ್ನು ನೋಡಿ. ದೂರ = 5 ಕಿಲೋಮೀಟರ್, ಸಮಯ 20 ನಿಮಿಷ. ಅಂದರೆ ಎಷ್ಟು? 1 ಗಂಟೆಗೆ 8 ನಿಮಿಷ ಆಗ್ತೈತೆ. 20 ನಿಮಿಷ / 60 ಅಂದರೆ 60 ಅಂದರೆ 1 ಗಂಟೆ. ಅಂದರೆ ಎಷ್ಟಾಯ್ತದು? 1/3 ಆಯಿತು. ಜವ 5 / 1/3 ಅಂದರೆ ಎಷ್ಟಾಗ್ತದೆ? 15 ಕಿಲೋಮೀಟರ್ ಗಂಟೆ ಆಗ್ತದೆ. ಅರ್ಥ ಆಯ್ತಾ? 15 ಕಿಲೋಮೀಟರ್ ಅಥವಾ ಗಂಟೆ. ಇನ್ನು 5ನೇ ಕ್ವಶನ್ನು, ವಿದ್ಯುತ್ ಸ್ಟವ್ಗಳಲ್ಲಿ ನೈಕ್ರೋಮ್ ತಂತಿಯನ್ನು ಬಳಸುತ್ತಾರೆ ಏಕೆ? ವಿದ್ಯುತ್ ಸ್ಟವ್ಗಳಲ್ಲಿ ನೈಕ್ರೋಮ್ ತಂತಿಯನ್ನು ಬಳಸ್ತಾರೆ ಏಕೆ ಕೇಳಿದ್ದಾರೆ. 5ನೇ ಕ್ವಶನ್ಗೆ ಆನ್ಸರು, ನೈಕ್ರೋಮ್ ಹೆಚ್ಚು ಪ್ರತಿರೋಧ ಅಥವಾ ರೋಧ ಹೊಂದಿದೆ. ಇದಕ್ಕೆ ಹೆಚ್ಚಿನ ಕರಗುವ ತಾಪಮಾನವಿದೆ, ಆದ್ದರಿಂದ ಹೆಚ್ಚು ಉಷ್ಣ ಉತ್ಪತ್ತಿ ಮಾಡುತ್ತದೆ. ಇನ್ನು ಪ್ರಶ್ನೆಗೆ 6, ಉಷ್ಣ ಪರಿಮಾಣದನ್ವಯ ಕೆಲಸ ಮಾಡುವ 2 ಉಪಕರಣಗಳನ್ನು ಪಟ್ಟಿ ಮಾಡಿ. 6ನೇ ಕ್ವಶನ್ಗೆ ಆನ್ಸರ್ ನೋಡ್ಕೊಳ್ಳಿ. ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಹೀಟರ್, ಟೋಸ್ಟರ್, ವಿದ್ಯುತ್ ಸ್ಟವ್, ವಿದ್ಯುತ್ ಗೀಸರ್ ಇತ್ಯಾದಿ. ಇನ್ನು 7ನೇ ಪ್ರಶ್ನೆ, ಸಮತಲ ದರ್ಪಣದ ಉಪಯೋಗವೇನು? ಸಮತಲ ದರ್ಪಣದ ಉಪಯೋಗವನ್ನು ಕೇಳಿದರೆ, ತಮ್ಮ ಪ್ರತಿಮೆಯನ್ನು ನೋಡಲು ಅಲಂಕಾರ ಮಾಡಿಕೊಳ್ಳಲು, ಅಂದರೆ ಕನ್ನಡಿಯನ್ನು ಬಳಸ್ತಾರಲ್ಲ ಅದು ಕೂಡ ಅಲಂಕಾರ ಮಾಡಿಕೊಳ್ಳಲು ಸೂಕ್ಷ್ಮದರ್ಶಿಗಳಲ್ಲಿ ಅಂಗಡಿಗಳಲ್ಲಿ ಕ್ಷೌರ ಅಂಗಡಿಗಳೆಲ್ಲ ಬಳಸ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಅದೇ ಕ್ವಶನು ಅಷ್ಟೇ. ಇನ್ನು 8ನೇದು, ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆಯಲ್ಲಿ ಕಾಣುವ ಪ್ರತಿಬಿಂಬವು ನೇರ ಮತ್ತು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ, ಏಕೆ? 8ನೇ ಕ್ವಶನ್ಗೆ ಉತ್ತರ, ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆಯು ಸಮತಲ ದರ್ಪಣದಂತೆ ಕಾರ್ಯನಿರ್ವಹಿಸುತ್ತದೆ. ಸಮತಲ ದರ್ಪಣವು ನೇರ ಹಾಗೂ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ನೀಡುತ್ತದೆ.
ಇನ್ನು 9ನೇ ಕ್ವಶನ್ನು, ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾವು ಚರಂಡಿ ನೀರಿನ ತ್ಯಾಜ್ಯಗಳನ್ನು ಹೇಗೆ ಕಡಿಮೆ ಮಾಡಬಹುದು? ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾವು ಯಾವ ರೀತಿ ಕಡಿಮೆ ಮಾಡಬಹುದು ಕೇಳಿದರೆ 9ನೇ ಕ್ವಶನ್ಗೆ ಸರಿಯಾದ ಉತ್ತರ ನೋಡಿ, ಘನ ತ್ಯಾಜ್ಯಗಳನ್ನು ಚರಂಡಿ ನೀರಿಗೆ ಹಾಕಬಾರ್ದು, ಅಂದರೆ ಕಸವನ್ನು ಹಾಕಬಾರ್ದು ಅಂತ ಅರ್ಥ. ಘನ ತ್ಯಾಜ್ಯ ವಸ್ತುಗಳು ಇವೆಲ್ಲ ಕಸಕ್ಕೆ ಹಾಕಬಾರ್ದು, ಅಂದರೆ ಚರಂಡಿಗೆ ಹಾಕಬಾರ್ದು. ಹೆಚ್ಚು ಸೂಕ್ತವಾದ ಪದ ಯಾವುದು? ಘನ ತ್ಯಾಜ್ಯವನ್ನು ಹಾಕಬಾರ್ದು, ನೀರನ್ನು ಮಿತವಾಗಿ ಬಳಸಬೇಕು. ಇವೆಲ್ಲ ಚರಂಡಿ ತ್ಯಾಜ್ಯ ಕಡಿಮೆ ಮಾಡುವ ವಿಧಾನಗಳು. ನೀವೇನು ಕಸ ಅಂತ ಬರೀಕೋಬೇಡಿ, ಘನ ತ್ಯಾಜ್ಯ ಅಂತ ಬರೀರಿ. ಘನ ತ್ಯಾಜ್ಯ. ಇನ್ನು 10, ಚರಂಡಿ ನೀರಿನಲ್ಲಿರುವ ಕಲ್ಮಶಗಳನ್ನು ಹೇಗೆ ವರ್ಗೀಕರಿಸಬಹುದು? ಚರಂಡಿ ನೀರಲ್ಲಿ ಕಲ್ಮಶ ಇರ್ತವೆ, ಅವನ್ನ ಹೇಗೆ ನಾವು ವರ್ಗೀಕರಣ ಮಾಡ್ಬೋದು ಅಂತ ಕೇಳಿದರೆ 10ನೇ ಕ್ವಶನ್ನು, ಚರಂಡಿ ನೀರಿನ ಕಲ್ಮಶ ವರ್ಗೀಕರಣ ಭೌತಿಕ ಕಲ್ಮಶಗಳು, ರಾಸಾಯನಿಕ ಕಲ್ಮಶಗಳು, ಜೈವಿಕ ಕಲ್ಮಶಗಳು. ಈ ರೀತಿ ನಾವು 3 ವರ್ಗೀಕರಣ ಮಾಡ್ಬೋದು, ಭೌತಿಕ, ರಾಸಾಯನಿಕ ಮತ್ತು ಜೈವಿಕ. ಅದಾದಮೇಲೆ ನೆಕ್ಸ್ಟ್ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯದಲ್ಲಿ ಉತ್ತರಿಸಿ. ಇವೇನು 4 ಅಂಕದ ಪ್ರಶ್ನೆಗಳು, 2 ಇರ್ತವೆ, ಟೊಳ್ಳಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. ಒಂದೇದು, ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರ ವಿವರಿಸಿ. ಕಾಡು ನಮಗೆ ಯಾವ ರೀತಿ ಅನುಕೂಲವಾಗಿದೆ ಅಂತ ಅರ್ಥ. ಇದು ಕಾಡುಗಳ ಪಾತ್ರ. ತುಂಬಾ ಉತ್ತರವನ್ನು ಬರಿಬೋದು, ನೋಡೋಣ. ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರ ಮುಖ್ಯ, ಏಕೆಂದರೆ ಏನು ಮಾಡ್ತದೆ? ಅರಣ್ಯ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ, ಮಣ್ಣಿನ ಸವೆಯುವಿಕೆಯನ್ನು ತಡೆಯುತ್ತದೆ, ವನ್ಯಜೀವಿಗಳ ಆಶ್ರಯ ತಾಣವಾಗಿದೆ, ಮಾನವನ ಅನೇಕ ಅಗತ್ಯತೆಗಳನ್ನು ಪೂರೈಸುತ್ತದೆ. ನಿಮಗೆಲ್ಲ ಗೊತ್ತಿದೆ, ಮಾನವರಿಗೆ ಅತ್ಯಂತ ಪ್ರಮುಖ ಕಾಡಿಲ್ಲದೆ ಅಂದರೆ ಆಗಲ್ಲ, ಓಕೆ, ಕಷ್ಟ ಆಗುತ್ತೆ. ಆಮೇಲೆ ಆಮ್ಲಜನಕದ ಸಮತೋಲನದ ಮುಖ್ಯ ಪಾತ್ರ ವಹಿಸಿದೆ. ಪ್ರತಿಯೊಂದರಲ್ಲಿ ಕಾಡು ಪಾತ್ರ ಇದ್ದೇ ಇದೆ, ಅರ್ಥ ಆಯ್ತಾ? ಇದು ಪರಿಸರ ಇದ್ಮೇಲೆ ಅಲ್ಲಿ ಕಾಡು ಇದ್ದೇ ಇರ್ತದೆ. ಕಾಡು ಅಂದಮೇಲೆ ಅದೊಂದು ಪ್ರದೇಶ ಅಂತ ಅಲ್ಲ, ಅರ್ಥ ಆಯ್ತಾ? ನೀವು ದಿನನಿತ್ಯ ಏನು ನೋಡ್ತೀರ, ಮರಗಳು, ಅದು ಕೂಡ ಕಾಡಿದ್ದಾಗೆ. ಆಮ್ಲಜನಕದ ಸಮತೋಲನದಲ್ಲಿ ಮುಖ್ಯ ಪಾತ್ರ ವಹಿಸಿದೆ, ಜಲಚಕ್ರದ ಭಾಗವಾಗಿದೆ. ಹಾಗಾಗಿ ನಾವು ಏನು ಮಾಡಬೇಕು? ಮಾನವನ ಅಗತ್ಯತೆಗಳಿಗಾಗಿ ಅರಣ್ಯನಾಶ ತಪ್ಪಿಸಬೇಕಾಗಿದೆ. ಅರಣ್ಯನಾಶ ಮಾಡ್ಬೋದು. ಅರಣ್ಯನಾಶ ಅಂದರೆ ನಿಮಗೇನು ಕಲ್ಪನೆ ಇರ್ತದೆ? ಅರಣ್ಯ ಒಂದು ಕಡೆ ದಟ್ಟವಾದ ಅರಣ್ಯ ಇರ್ತದೆ, ಅದನ್ನು ನಾಶ ಮಾಡಬಾರ್ದು ಅಂತ ಅಲ್ಲ. ನಿಮ್ಮನೆ ಸುತ್ತಮುತ್ತ ಏನಿರ್ತವೆ ಗಿಡಗಳು, ಅವು ಕೂಡ ಅರಣ್ಯನೇ, ಆಯ್ತಾ? ಅವನು ಕೂಡ ನಾಶನ ಮಾಡಬಾರ್ದು. ಮರಗಳನ್ನು ನೆಟ್ಟು ಅರಣ್ಯಗಳನ್ನು ಬೆಳೆಸಬೇಕಾಗಿದೆ. ಇಷ್ಟು ಆನ್ಸರ್ ನೋಡ್ಕೊಳ್ಳಿ. ಕನಿಷ್ಠ 4 ಅಂಶಗಳನ್ನು ಉತ್ತರಿಸಬೇಕು. ಕಾಡು ಅಂದಮೇಲೆ ಬರೀ ದಟ್ಟವಾದ ಅರಣ್ಯ ಮಾತ್ರ ಅಲ್ಲ, ನೀವೇನು ದಿನನಿತ್ಯ ನೋಡ್ತೀರಾ ಗಿಡ ಮರಗಳು, ಅದು ಕೂಡ ಕಾಡಲ್ಲಿ ಬರ್ತದೆ, ಅದು ಕೂಡ ಕಾಡಿನ ಭಾಗ ಒಂದು. ಇನ್ನು 2ನೇದು, ಲಾಸ್ಟ್ ಕ್ವಶನು, ಸಸ್ಯದಲ್ಲಿ ನಿಶೇಚನ ಕ್ರಿಯೆ ತೋರಿಸುವ ಚಿತ್ರವನ್ನು ಬರೆಯೋದು, ಭಾಗಗಳನ್ನು ಗುರುತಿಸಿ. ಮೋಸ್ಟ್ ಇಂಪಾರ್ಟೆಂಟು ಸಸ್ಯದ ನಿಶೇಚನದ ಚಿತ್ರ. ಭಾಗ ಕೂಡ ಕೇಳಿದರೆ ಕೇವಲ ನಮಗೆ ಎಕ್ಸಾಮ್ನಲ್ಲಿ ಚಿತ್ರವನ್ನು ಕೇಳೋದಿಲ್ಲ, ಆ ಒಂದು ಚಿತ್ರದ ಜೊತೆಗೆ ಅವುಗಳ ಭಾಗಗಳನ್ನು ಕೇಳ್ತಾರೆ. ಆದ್ದರಿಂದ ಆ ಒಂದು ಚಿತ್ರದ ಜೊತೆಗೆ ಭಾಗ ನೋಡ್ಕೊಳ್ಳಿ, ಬರೀ ಚಿತ್ರ ಮಾತ್ರ ಅಲ್ಲ, ಅದರ ಭಾಗ ನೋಡ್ಕೊಳ್ಳಿ. 2 ಕ್ವಶನನ್ನು ಡೈರೆಕ್ಟಾಗಿ ಕೇಳ್ತಾರೆ. ನೋಡೋಣ. 2ನೇ ಕ್ವಶನ್ಗೆ ಲಾಸ್ಟ್ ಕ್ವಶನ್ನು ನೋಡ್ಕೊಬೋದು, ನಿಮ್ಮ ಬುಕ್ಕಲ್ಲಿ ಕೂಡ ಇದೆ, ವಿಜ್ಞಾನ ಪುಸ್ತಕದಲ್ಲಿ ನೋಡ್ಕೊಳ್ಳಿ. ಚಿತ್ರ 8.11 ನೋಡಿ, ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಸೊ ಕನ್ನಡದಲ್ಲಿ ಅಲ್ಲಿ ಬುಕ್ಕಲ್ಲಿ ಇದೆ, ನೋಡ್ಕೊಳ್ಳಿ. ಕನ್ನಡದಲ್ಲಿ 8.11 ಚಿತ್ರ 8.11 ನೋಡ್ಕೊಳ್ಳಿ. ಇದೇ ಚಿತ್ರ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳು ಚಿತ್ರವನ್ನು ಬರೆದು ಮೇಲಿನ ಭಾಗಗಳು ಗುರುತಿಸಬೇಕು. ಯಾವೆಲ್ಲ ಭಾಗಗಳು? ಶಿಲಾಕಾಗ್ರ, ಶಿಲಾಕನಳಿಕೆ, ಅಂಡಾಶಯ, ಅಂಡಾಣು, ಪರಾಗಕೋಶ, ಪರಾಗದಾನ. ಇಲ್ಲಿ ನೋಡ್ಕೋಬೋದು, ತೋರಿಸ್ತೀನಿ, ವೇಟ್ ಮಾಡಿ. ಓಕೆ, ಶಿಲಾಕಾಗ್ರ ಎಲ್ಲಿದೆ ನೋಡಿ, ಶಿಲಾಕಾಗ್ರ. ಆಮೇಲೆ ಶಿಲಾಕನಳಿಕೆ, ಅಂಡಾಶಯ, ಇವೇ ಭಾಗ ಬರ್ತವೆ. ಇಷ್ಟೇ ಒಂದು ಕ್ವಶನ್ ಪೇಪರು. ಈಗಾಗಲೇ ಚಾನಲ್ ಮೇಲೆ 7ನೇ ತರಗತಿ SET ಎಕ್ಸಾಮ್ಗೆ ಎಲ್ಲ ವಿಷಯಗಳ ಮಾಡೆಲ್ ಕ್ವಶನ್ ಪೇಪರು ಪ್ರತಿಯೊಂದು ಹಾಕಿದ್ದೀವಿ, ಚಾನಲ್ ಇದೆ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.